ಚಂದ್ರಶೇಖರ್ ಅವರು ಹೇಳಿದಾಗ ನಾವು ಒಂದೇ ಮಾತಿಗೆ ಬರ್ತಿದ್ರಿ ಅಂತ ಹೇಳಿದಾಗ ಅವರ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಅವರಿಗೆ ತುಂಬಾ ವಯಸ್ಸಾಗಿದೆ, ಆದ್ರೂ ಒಂದೇ ಮಾತಿನಲ್ಲಿ ಅವರು ಒಪ್ಕೊಂಡ್ರು. ಅದೇ ರೀತಿ ಕೂಡ ನಮ್ಮ ಮುತ್ತು ಸಾವು ಕೂಡ ಹೇಳಿದ ಮೇಲೆ ನಾನು ರೆಡಿ ಅಂತ ಹೇಳಿದ್ರು, ಅವರು ಬಂದಿದ್ದಾರೆ. ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸಾರ್ ರಘುನಾಥ್ ಅವರು ನೋಡ್ತಾ ಇದ್ದೀವಿ ಎಲ್ಲರೂ ಹೆಂಗ ಉತ್ಸವ ನಮ್ಮ ಕುತ್ಕೊಳ್ಳಿ ಸರ್ ಅಂದ್ರೆ ಅಲ್ಲಿ ಓಡಾಡ್ತಾರೆ, ಮಕ್ಕಳ ಜೊತೆ ಮಾತಾಡ್ತಾರೆ. ಅವರು ಒಂದು ಕಣ್ಣೇ ಇಲ್ಲ, ಕಾಲಂತೂ ಕಾಣೆ ಕಾಣುತ್ತೆ ನಿಮಗೆ. ಇರೋ ಕಣ್ಣು ಕೂಡ ಯಾವ ಹೋಗುತ್ತಾ ಗೊತ್ತಿಲ್ಲ. ಪ್ರತಿ 15 ದಿವಸಕ್ಕೊಂದ್ಸಲ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ತಾರೆ, ಆ ಕಣ್ಣು ಯಾವ ಹೋಗುತ್ತಾ ಗೊತ್ತಿಲ್ಲ. ಅವರು ಯಾವಾಗಲೂ ರೈತರ ಬಗ್ಗೆ ಮಧ್ಯದಲ್ಲೇ ಇರ್ಬೇಕಂತೇಳಿ ರೈತರ ಮಧ್ಯದಲ್ಲೇ ವಿಷಯ ಏನ್ ಭಾರತ ಸರ್ಕಾರ ಏನ್ ನಿರ್ಣಯ ಮಾಡಿದೆ ಅದ್ರ ಬಗ್ಗೆ ಹಳ್ಳಿಗೆ ಮುಟ್ಟಂತ ಕಾರ್ಯಕ್ರಮ ಮಾಡ್ಬೇಕಂತಂದಾಗ ಅವರು ಸುಮಾರು 4 ಸಾಲಿನಲ್ಲಿ ಬಂದು ಹಳ್ಳಿಗೆ ಹೋದಂತ ಕಾರ್ಯಕ್ರಮ ಸುಮಾರು 30 ಹಳ್ಳಿಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಎಲ್ಲ ಹಳ್ಳಿಗಳಲ್ಲಿ ಕಾಲು ಬಂದೋಬಸ್ತ್ ಇದೆ, ಎಲ್ಲ ಇದೆ ನಿಮಗೆ. ಆದ್ರೆ ರೋಗ ಇದೆ ನಮಗೆ, ರೋಗ ದೊಡ್ಡ ರೋಗ ರೈತರಿಗಿದೆ. ಏನ್ ಬಿಡಪ್ಪ ಅಲ್ಲಿ ಹೋಗಿ ಏನ್ ಮಾಡೋದು ಅಂತ ಎಂಬುದೊಂದಾಯ್ತು. ಅದು ದೊಡ್ಡ ರೋಗ ನಮ್ಮ ರೈತರಿಗಿದೆ. ನಷ್ಟ ಆಗ್ತಾ ಇರೋದು ರೈತರು, ಯಾರಾದ್ರೆ ನಷ್ಟ ಆಗ್ತಾ ಇದೆ, ಯಾವ್ದಾದ್ರು ಕಂಪನಿಯವರು ನಷ್ಟ ಆಗ್ತಾ ಇದ್ದಾರೆ, ಆದ್ರೆ ರೈತರಿಗೆ ನಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಯಾವ ಆಲೋಚನೆಯನ್ನ ಮಾಡ್ತಾ ಇಲ್ಲ. ಇವತ್ತು ಏನು ಮೊನ್ನೆ 4 ದಿನದಿಂದ ನಮ್ಮ ಮನೆಯಲ್ಲಿ ಉಳ್ಕೊಂಡಿದೆ. ದಿನ 1 ಗಂಟೆವರೆಗೆ ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು ಅದ್ರ ಬಗ್ಗೆನೆ ಅವರು ಆಲೋಚನೆ ಮಾಡಿ ಪ್ರತಿನಿತ್ಯ ಬರ್ತಾ ಇದ್ದಾರೆ. ಮಾಧವರೆಡ್ಡಿ ಈ ಊರಿಗೆ ಹೋಗೋಣ, ನಾಳೆ ಈ ಊರಿಗೆ ಹೋಗೋಣ ಅಂತ ಹೇಳಿ ಹಳ್ಳಿಯಲ್ಲಿ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಎಲ್ಲಾ ಶಕ್ತಿ ಇದೆ, ಆದ್ರೆ ಇನ್ನು ಪಕ್ಕದ ಮನೆಗೆ ಹೇಳೋ ಶಕ್ತಿ ನಮ್ಮ ರೈತರಿಗೆ ಯಾರಲ್ಲ. ಮನೆಯಲ್ಲಿ ಹೋಗ್ತಾ ನಾಳೆ ನಮ್ಮ 30 ವರ್ಷದ ಹಿಂದುಗಡೆ 93ರಲ್ಲಿ ಈ ದೇಶದ ಅವತ್ತಿನ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಏನು ವಿಶ್ವ ವ್ಯಾಪಾರ ಒಪ್ಪಂದ ಮಾಡ್ಕೊಂಡ ಮೇಲೆ ನಮ್ಮ ನಂಜುಂಡ ಸ್ವಾಮಿಯವರು ದಿವಂಗತ ನಂಜುಂಡ ಸ್ವಾಮಿಯವರು ಹೇಳಿದರು, ಈ ದೇಶದ ಬೀಜಗಳು ಮೊದಲು ಹೋಗ್ತವೆ. ಬೀಜಗಳ ಇವತ್ತು 2 ಲಕ್ಷ ಬೀಜವನ್ನು ನಾವು ಕಳ್ಕೊಂಡಿದ್ವಿ. ಇವತ್ತಿನ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾಹೇಬರು ಅದನ್ನು ಏನು ತಗೊಂಡ್ಬಂದಿದ್ದಾರೆ. ಇವತ್ತು ಹೊಸ ಒಪ್ಪಂದವನ್ನ ನಾವು ವ್ಯವಸಾಯವನ್ನ ಕಳ್ಕೊಳ್ತೀವಿ. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನನಗೇನು ಭೂಮಿ ಇದೆ, ನನಗೇನು ಧೈರ್ಯ ಇದೆ ಅಂತಂದ್ರೆ ವ್ಯವಸಾಯನ ತಕ್ಷಣವೇ ಕಳ್ಕೊಳ್ತೀವಿ. ಬೀಜವನ್ನ ಯಾವ ರೀತಿ 2 ಲಕ್ಷ ತಳಿ ಬೀಜವನ್ನ ಕಳ್ಕೊಂಡ್ವಿ, ಇವತ್ತು ವ್ಯವಸಾಯವನ್ನ ಕಳ್ಕೊಳ್ತೀವಿ ಅಂತ ನಮ್ಮ ಒಪ್ಪಂದಗಳನ್ನು ನಮ್ಮ ಭಾರತ ಸರ್ಕಾರ ಮಾಡ್ತಾ ಇದೆ. ಇದನ್ನೆಲ್ಲ ನೋಡಿದ್ರೆ ಏನು ಮಾಡಬೇಕು. ಇವಾಗ ಮೆಕ್ಕೆಜೋಳ ಮಾಡ್ಕೊಬೇಕಾಗಿಲ್ಲ ನಮ್ಮಲ್ಲಿ. ಇವತ್ತು ನೋಡ್ತಾ ಇದ್ದಾರೆ ಮೆಣಸಿನಕಾಯಿ ಹೋದ ಸಲ 5,000 ಇತ್ತು, ಇವತ್ತು 60,000 70,000 ಬಂದಿದೆ. ಇದು ಕೂಡ ಮೋಸ ಅಂತ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ವರ್ಷ ಬಹಳ ಕಡೆ ಮೆಣಸಿನಕಾಯಿ ಬೆಳೆದಿಲ್ಲ, ಬರೋ ವರ್ಷ ಎಲ್ಲರೂ ಮೆಣಸಿನಕಾಯಿ ಹಾಕಲ್ಲ ಅಂತ ಹೇಳಿ ವ್ಯಾಪಾರಸ್ಥ ಯಾವಾಗಲೂ ಒಂದು 15 ದಿವಸ ಒಂದೇ ದಿವಸ 15,000 ಕಮ್ಮಿ ಆಗಿ ಬಂದೆ. ನಿಮಗೆ ಗೊತ್ತಿದೆ ಮೆಣಸಿನಕಾಯಿ ಬೆಳೆದ ರೈತರಿಗೆ. ಇನ್ನು ಬರೀ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲ ಕಡೆ ರೈತರು ಜಾಗೃತಿ ಮಾಡಬೇಕಾಗಿದೆ. ಹಳ್ಳಿಗೆ ಮನೆಗೆ ಮುಟ್ಟಂತ ಕಾರ್ಯಕ್ರಮ ಮಾಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಭವಿಷ್ಯ ನಾವು ನಿರ್ಮಾಣ ಮಾಡಬೇಕಾಗಿದೆ. ನಮ್ಮ ಇವತ್ತಿಗೆ ತಲೆಮಾರು ಮುಗಿದ ನಾಳೆ ಬರುವ ಎಲ್ಲ ಕೂಲಿ ಕಾರ್ಮಿಕ ವರ್ಗ ಈ ದೇಶ ಏನಾಗುತ್ತೆ ಅಂತ ಆಲೋಚನೆ ಮಾಡಿದ್ರೆ, ನಮ್ಮ ಅಮೆರಿಕ ದೇಶ ಏನಿದೆ ಒಂದು ಕಂಪನಿಯವನು ಒಬ್ಬ ಕೂಲಿ ಕಾರ್ಮಿಕ. ನಮ್ಮಲ್ಲಿ ಈ ಭಾರತ ದೇಶದಲ್ಲಿ 1 ಎಕರೆ 2 ಎಕರೆ 5 ಎಕರೆ ರೈತ ಇದ್ದಾನೆ. ಅದನ್ನೆಲ್ಲ ಕಳ್ಕೊತಾ ಇದ್ವಿ. ಇನ್ನೊಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಎಲ್ಲ ಕಡೆ ಕಂಪನಿಯವರು ಬರ್ತಾ ಇದ್ದಾರೆ. ಕರೂರು ಕೂಡ ಸೋಲಾರ್ ಕಂಪನಿಯವರು ಬಂದಿದ್ದಾರೆ. ಫಂಕ್ಷನ್ ಆಗಿದ್ದಾರೆ 10 ಲಕ್ಷ 20 ಲಕ್ಷ ಕೊಟ್ಟು, ಆದ್ರೆ ಕೇವಲ 30,000ಕ್ಕೆ ಇವತ್ತು ಅಲ್ಲಿ ಹೊಲವನ್ನು ಬರ್ಕೊಡ್ತಾ ಇದ್ದೀವಿ. ಕೇವಲ 30,000 ಕೊಟ್ರೆ ನಾವು ಹೊಲ ಪೌರ ಪಟ್ಟ ಬರ್ಕೊಡ್ತಾ ಇದ್ವಿ. ನಾವು ರಿಜಿಸ್ಟರ್ ಮಾಡ್ಕೊಂಡಿರೋ ಪತ್ರವನ್ನ ನಮ್ಮ ವಕೀಲರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ರೆಡ್ಡಿ ಅವರು ಓದಿ ನೋಡಪ್ಪ, ಓದಿ ಹೇಳು, ನನಗೇನು ಅರ್ಥ ಆಗಲ್ಲ, ಇಂಗ್ಲಿಷ್ ನಾನು ಓದೇ ಇಲ್ಲ. ಆದ್ರೆ ಮಲ್ಲಿಕಾರ್ಜುನ ರೆಡ್ಡಿ ಅವರಿಗೆ ಓದು ಅಂದಾಗ ಓದಿ ಕನ್ನಡದಲ್ಲಿ ಬರೆದಿದ್ದಾನೆ. ಏನು ಭೂಮಿಯನ್ನ ಯಾರೋ ಒಪ್ಪಂದ ಮಾಡ್ಕೊಳ್ತಾರೆ, 22 ಪುಟಗಳನ್ನ ಅವ್ರು ತಂದ್ಕೊಳ್ತಾರೆ ಕಂಪನಿಯವರು. ಯಾವ್ದಾದ್ರು ಕಂಪನಿಯಲ್ಲಿ 22 ಪುಟಗಳಲ್ಲಿ ಅವರ ಇಚ್ಛೆ ಇದ್ರೆ 30,000 ಹಾಕ್ಬೋದು, ಇಲ್ಲ ಅಂದ್ರೆ ಇಲ್ಲ. ಅವರ ಭೂಮಿ ಮೇಲೆ ಲೋನ್ ತಗೋಬಹುದು, ಮತ್ತೆ ಅವ್ರು ಇನ್ನೊಬ್ಬರಿಗೆ ಮಾರಾಟ ಮಾಡಬಹುದು. ಇದೆಲ್ಲ ನಮ್ಮ ಎರೆಮನೆ ಗೋದಂಡ ಹೇಳಿದ ಮೇಲೆ ನಾನು ಕೂಡ ಸೋಲಾರ್ ಕೊಟ್ಬಿಟ್ಟಿಲ್ಲ, ನೀವು ಮಾನವರಿಯಲ್ಲ ಅಂತ ಹೇಳಿದ. ಇವತ್ತು ಓದಿಕೆ ನಾವು ಕೊಡ ಸ್ವಾಮಿ, ಓದಿ ಕೊಟ್ರೆ ಏನಾಗುತ್ತೆ ಪರಿಸ್ಥಿತಿ? ನಾಳೆ ನಿಮಗೆ ಬಹಳ ಜನ ಹೇಳ್ತಾರೆ 30,000 ಹೊಲ ಕೊಡ್ತಾರೆ ಅಂತ ಹೇಳ್ತಾರೆ. 30 ವರ್ಷದ ಹಿಂದೆ ಎಲ್ಲ ಕಡೆ
ಇತಿಹಾಸ ಎಲ್ಲಾಗಲಿ 30 ವರ್ಷ ಆದ್ಮೇಲೆ ನಾನು ಹೊಸ ಹೋಗಿದ್ದೀನಿ ಅಂತ ಒಬ್ಬ ರೈತ ಕೈ ಅಂತ ಹೇಳಿ ನೋಡೋಣ. ಇವತ್ತು ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ನಾವು ಸುಮ್ಮನೆ ಕುತ್ಕೊಂಡಿದ್ದೀವಿ. ಯಾರು ಕೂಡ ಸೋಲಾರಿಗಾಗ್ಲಿ ಕಂಪ್ನಿಯವರಿಗಾಗ್ಲಿ ಭೂಮಿಯನ್ನ ಕೊಡಬಾರ್ದು. ನಾವಾಗ್ಲೇ ಕುಡ್ತಿಯ ನೋಡ್ತಾ ಇದ್ದೀವಿ. ಪಾಪ 10,000 ಎಕರೆ ಒಬ್ಬ ಕಂಪ್ನಿ ತಗೊಂಡ, ಇನ್ನೊಬ್ಬರು 10,000 ಎಕರೆ ಕಂಪ್ನಿ ತಗೊಂಡ, ಇನ್ನೊಬ್ಬರು 5,000 ಎಕರೆ ತಗೊಂಡ. 3 ಕಾರ್ಯಕ್ರಮಗಳು ಆಗ್ಲೇ ಇಲ್ಲ. ಮತ್ತೆ ಉದ್ಯೋಗ ಇಲ್ಲ. ಇಲ್ಲೆಲ್ಲ ಮಕ್ಕಳು ಭವಿಷ್ಯ ಕನಸು ಕಾಣ್ತಾರೆ. ನಾಳೆ ನಾನು ಡಾಕ್ಟರ್ ಆಗ್ತೀನಿ, ನರ್ಸ್ಗಳು ಆಗ್ತೀವಿ, IAS ಆಫೀಸರ್ ಆಗ್ತೀವಿ, IPS ಆಫೀಸರ್ ಆಗ್ತೀವಿ, ಇಂಜಿನಿಯರ್ ಆಗ್ತೀವಿ. ಆದ್ರೆ ಉದ್ಯೋಗ ಇಲ್ಲ ಸ್ವಾಮಿ ಈ ದೇಶದಲ್ಲಿ. ಈ ಮಕ್ಕಳ ಏನಾಗ್ತದೆ ಪರಿಸ್ಥಿತಿ? ಈಗಾಗಲೇ ನಾವು ತೀರ್ಮಾನ ಮಾಡಿದ ರೈತರು ಒಂದೇ ತೀರ್ಮಾನ, ಏನು ನಮ್ಮ ಹೊರ ಹೋಗ್ಲಿ ಮನೆ ಹೋಗ್ಲಿ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು, ಮಕ್ಕಳ ಭವಿಷ್ಯ ಚೆನ್ನಾಗಿರುವಂತ ಓದಿಸ್ತಾ ಇದೀವಿ. ನಾನೇ ಮೊನ್ನೆ ಹೈದರಾಬಾದ್ ಸಭೆ ಹೋದಾಗ ಜ್ಯೋತಿರಾಣಿ ಮೇಡಮ್ ಅವರು ಹೇಳಿದ್ರು, ಈ ದೇಶದಲ್ಲಿ ಓದ್ಸೋದಕ್ಕೆ 1,00,000 ಕೋಟಿಯನ್ನು ಖರ್ಚು ಮಾಡ್ತಾ ಇದ್ರು. ಒಂದು ವರ್ಷದಲ್ಲಿ ಓದ್ಸೋದಕ್ಕೆ 1,00,000 ಕೋಟಿ ಖರ್ಚಾಗ್ತಾ ಇದ್ರೆ ಅದರಲ್ಲಿ ಉತ್ತಮ ವ್ಯಾಸಂಗಕ್ಕೆ ಪರದೇಶಕ್ಕೆ ಹೋದ್ರೆ 50,000 ಕೋಟಿ ನಮ್ಮ ದೇಶಕ್ಕೆಲ್ಲ ಹೊರದೇಶಕ್ಕೆ ಹೋಗ್ತಾ ಇದೆ ನಮ್ಮ ದೇಶದಿಂದ. ಇದು ಎಂತ ಆಗಲಿ ಅಭಿವೃದ್ಧಿ ಅಂತ ಹೇಳ್ತಾರೆ. ಓದ ಕಾಲೇಜುಗಳು ನಮ್ಮಲ್ಲಿ ಇದು ಅನ್ಯಾಯ ಆಗ್ತಾ ಇದೆ. ಇದು ಒಂದು 50,000 ಕೋಟಿ ನಮ್ಮ ದೇಶದಿಂದ ಹೊರದೇಶಕ್ಕೆ ಹೋದ್ರೆ ಏನಾಗ್ತದೆ ರೈತಾಂಗ? ನಾವೆಲ್ಲರೂ ಆಲೋಚನೆಯನ್ನ ಅರವಿಂದ್ ಸ್ವಾಮಿ ಅವರೇ ದಯವಿಟ್ಟು ನೀವು ಮತ್ತೆ ಶರಣಗೌಡ ಪಾಟೀಲರು ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ದಯವಿಟ್ಟು ಬರ್ರಿ. ಯಾದಗಿರಿ ಜಿಲ್ಲಾಧ್ಯಕ್ಷ ಶರಣಗೌಡ ಪಾಟೀಲರೇ ಮತ್ತು ಅರವಿಂದ್ ಸ್ವಾಮಿ ಅವರೇ ರೈತ ಮುಖಂಡರು ಬರ್ಬೇಕಂತಿದೆ. ಇಷ್ಟೆಲ್ಲ ಕಂಡು ನಾವೆಲ್ಲರೂ ಸುಮ್ಮನೆ ಕುಂತಿದ್ವಿ. ಬರೀ ಇವತ್ತು ನಾವು ಕೂಡ ರೈತರು ಜಾಗೃತಿ ಆಗ್ಬೇಕು. ಕಂಪನಿಯವರು ಪಕ್ಷದವರು ನೋಡ್ತೀವಿ ನಾವು. ಮೊನ್ನೆ ಸಣ್ಣ ಗಲಾಟೆಗೆ ನಾವು ಎಷ್ಟೋ ಜನ ಕಲ್ತು ರ್ಯಾಲಿ ಮಾಡಿದ್ರು ಪಾಪ ಪುಣಾತ್ಮರು. ಆದ್ರೆ ನಮ್ಮ ತುಂಗಭದ್ರ ನಮ್ಮ 4 ಜಿಲ್ಲೆಯಲ್ಲಿ 10 ಲಕ್ಷ ಎಕರೆ 4 ಜಿಲ್ಲೆಯಲ್ಲಿ ಭೂಮಿ ಇದೆ. 6 ಲಕ್ಷ ಎಕರೆ ಆಂಧ್ರದಲ್ಲಿದೆ. 16 ಲಕ್ಷ ಎಕರೆ ನೀರು ಉಳಿಸಂತ ಗೇಟ್ಗಳು ಹೋದ್ರೆ ನಾವು ಯಾರು ಕೇಳಲೇ ಇಲ್ಲ. ನಾವು ಪಾದಯಾತ್ರೆ ಮಾಡಿದ್ವಿ. ಯಾಕೆ ಪಾದಯಾತ್ರೆ ಮಾಡಿದ್ವಿ ಅಂದ್ರೆ ನಮ್ಮಲ್ಲಿ ಎಣ್ಣೆಗಳಿಗೆ ನೀರು ಅವಶ್ಯ ಇತ್ತು. 45 TMC ಮೇಲೆ ಗೇಟ್ ಕುಂದಂತೆ ನಾವು ಗೇಟ್ ಕುಂದಿಸಕ್ಕೆ ನೀರು ಬಿಡೋದಿಲ್ಲ ಅಂತಂದ್ರು. ನಮ್ಮ ರೈತರು ಪಾಪ ಸುಮ್ಮನೆ ಹಣ ಗೇಟ್ ಆಗ ಕುಂದಿಸ್ಲು ಬಿಡಪ್ಪ. ಆದ್ರೆ ಒಬ್ಬ ಮಂತ್ರಿ ಹೇಳ್ತಾನೆ, ತುಂಗಭದ್ರ ಅಚ್ಚುಕಟ್ಟು ಪ್ರದೇಶದ ಅಧ್ಯಕ್ಷ ತಂಗಡಿ ಅಂತ ಒಬ್ಬ ಮಂತ್ರಿ, ನೀವು ನಕಲಿ ರೈತರು ಅಂತ ಹೇಳ್ತಾನೆ. ಅವನ್ ಏನಾದ್ರೂ ಮನಮರ್ಯಾದಿದೆಯಾ? ಒಬ್ಬ ಮಂತ್ರಿ ಆದ್ರೆ ಏನಾದ್ರೂ ಮಾತಾಡ್ಬೇಕಾದ್ರೆ ನಕಲಿ ರೈತ ಅಂತ ಹೇಳೋದಕ್ಕೆ ಸ್ವಲ್ಪ ಮಾನಮರ್ಯಾದೆ ಬೇಡ. ನೀನು ನಕಲಿ ಮಂತ್ರಿಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಒಬ್ಬ ಜವಾಬ್ದಾರಿಗಳ ಮಂತ್ರಿ ನೀರಾವರಿ ಅಚ್ಚುಕಟ್ಟು ಪ್ರದೇಶದ ಅಧ್ಯಕ್ಷನಾಗಿರೋದಕ್ಕೆ ನಾಳೆಗೆ ಬಿಗಿ ಹಿಡಿದು ಮಾತಾಡ್ಬೇಕಂತ ಹೇಳ್ತೀನಿ. ಯಾವಾಗ ರೈತರ ಬಗ್ಗೆ ಅಗ್ರವಾಗಿ ಮಾತಾಡಿದ್ರೆ ಇನ್ನು ಮೇಲೆ ಎಚ್ಚರಿಕೆ ಕೂಡ ಕೊಡ್ತಾ ಇದೀವಿ ಎಲ್ಲ ನಾಯಕರಿಗೆ. ಅದು ಮೀರಿ ಮಾತಾಡಿದ್ರೆ ನಾವು ಏನ್ ಮಾಡ್ತೀವಿ ರೈತರು ಅಂದ್ರೆ ಮುಂದೆ ಎಲೆಕ್ಷನ್ ಅಲ್ಲಿ ನಿಮ್ಮ ಮನೆ ಕಳಿಸೋ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ದೇಶದ ಪ್ರಧಾನಮಂತ್ರಿ ಕೂಡ ಮನವಿಯನ್ನು ಮಾಡ್ತಾ ಇದೀವಿ. 3 ಕಾಯ್ದೆ ಏನು ಕೃಷಿ ಕಾಯ್ದೆಯನ್ನ ತಂದಾಗ ನರೇಂದ್ರ ಮೋದಿ ಸಾಹೇಬರು ಅದರ ವಿರುದ್ಧ ಹೋರಾಟ ಮಾಡಿದ್ವಿ. ರೈತ ಸಂಘ ನಾವು ಸುಮ್ಮನೆ ಕುಂದಿರಲಿಲ್ಲ. ಬಸವ ಕಲ್ಯಾಣದಿಂದ ಪಾದಯಾತ್ರೆ ಬಳ್ಳಾರಿಯಲ್ಲಿ ಮಾಡಿ 1,00,000 ಮನೆ ಮುಟ್ಟ ಕಾರ್ಯಕ್ರಮ ಮಾಡಿದ್ವಿ. 1,00,000 ಕರಪತ್ರ ಹಂಚಿ ಮನೆ ಹೋದಂತ ಕಾರ್ಯಕ್ರಮ ರೈತ ಸಂಘ ಮಾಡಿದ್ವಿ. 3 ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂಡ್ರು. ಈಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೈತರ ಪರ ಮತ್ತೆ ಬಡವರ ಪರ ಅಂತ ಹೇಳ್ತೇನೆ. ಈ ರಾಜ್ಯದಲ್ಲಿ ಕೃಷಿ ಕಾಯ್ದೆ ವಾಪಸ್ ಆಗಲಿಲ್ಲ. ಇವರು ಕೂಡ ಬುದ್ಧಿಯನ್ನ ಕಲಿಸಬೇಕಾಗುತ್ತೆ. ಎಲ್ಲ ಪಕ್ಷಗಳು ನಾಟಕ ಮಾಡ್ತೇವೆ. ಅಧಿಕಾರದಿಂದಲೇ ಇದೇ ಸಿದ್ದರಾಮಯ್ಯ ದೇವನಹಳ್ಳಿ ಏರ್ಪೋರ್ಟ್ ಅನ್ನು ಕೂಡ ಹೋರಾಟ ಮಾಡಿದ್ರು. ವಿಮಾನ ನಿಲ್ದಾಣ ನಾಳೆನೇ ಅದು ಪ್ರೋಗ್ರಾಮ್ ಇದೆ. 27ನೇ ತಾರೀಕಿಗೆ ಪ್ರೋಗ್ರಾಮ್ ಇದೆ. ಅದು ವಿಜಯವಂತ ಯಾಕಾಯ್ತು ಅಂದ್ರೆ ಚಾರ್ನೂರು ಶನಿವಾರ ಹೋರಾಟ ಆದ್ಮೇಲೆ ನಮ್ಮ ದೇವನಹಳ್ಳಿಯಲ್ಲಿ ಚಂದ್ರರಾಯಪಟ್ಟಣ ಏನು 13 ಹಳ್ಳಿಗಳು 17 ಎಕರೆ ಭೂಮಿಯನ್ನ 4ನೇ ಸಲ ಭೂಸ್ವಾಧೀನ ಮಾಡ್ಕೊಂಡು ಹೋಗಿದ್ರು. ಅದ್ರ ವಿರುದ್ಧ ಕೇವಲ 23 ದಿವಸ ಆಗಿತ್ತು ಹೋರಾಟ ಮಾಡಿ. ಪ್ರಸಾದ್ ರಂಗನಾಥ್ ಅವರು ಬಂದರು ಬಳ್ಳಾರಿಯಲ್ಲಿ ಈ ರೀತಿ ಆಗ್ತಾ ಇದೆ ಮಾತನಾಡಿದ್ದಾರೆ. ನಾವು ಓದಲೇಬೇಕು 25ನೇ ತಾರೀಕು 25ನೇ ದಿವಸಕ್ಕೆ ಅಂದಾಗ ನಾವು 25ನೇ ದಿವಸಕ್ಕೆ ಇಲ್ಲಿಂದ 100 ಜನ ಬಸ್ಸು 2 ಬಸ್ಸುಗಳನ್ನ ತಗೊಂಡು ಚಂದ್ರರಾಯಪಟ್ಟಣಕ್ಕೆ ಹೋದ್ವಿ. ಆ ರೈತರು ಹಣ ದೇವರಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಪ್ರವಾಸ ಮಂದಿರದಲ್ಲಿ ಇಟ್ಕೊಂಡಾಗ ಹಣ ಇಲ್ಲಿಂದ ಪಾದಯಾತ್ರೆಗೆ ಅವಕಾಶ ಕೊಡೋದಿಲ್ಲ ಪೊಲೀಸ್ನವರು. ನೀವು ಸೀದಾ ಚಂದ್ರರಾಯಪಟ್ಟಣಕ್ಕೆ ಬಂದಾಗ ಪಟ್ಟಣಕ್ಕೆ ಬಂದ್ಬಿಡ್ಬೇಕು ನೀವು ಅಂತ ಹೇಳಿದಾಗ ನಾವು ಹೇಳಿದ್ವಿ ತಪ್ಪಡೆಯನ್ನ ಬಂದಿದ್ವಿ. ನಾವು ಅರೆಸ್ಟ್ ಆದ್ರಾಗ್ಲಿ ಜೈಲಿಗೆ ಆದ್ರಾಗ್ಲಿ ಆದ್ರೆ
ದೇವಗಳಿಂದಲೇ ಪ್ರಾರಂಭ ಆಗುತ್ತೆ ಪಾದಯಾತ್ರೆ ಅಂದಾಗ ಅಲ್ಲಿ ಪ್ರವಾಸ ಮಂದಿರದಿಂದಲೇ ಪಾದಯಾತ್ರೆ ಮಾಡಿ ಚಂದ್ರಾಯಪಟ್ಟಣಕ್ಕೆ ಹೋಗುವಂತ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿಂದ ಸುದೀರ್ಘ ಹೋರಾಟ ಆಯ್ತು. ಅಲ್ಲಿ 13 ದಿವಸ ಆ ಹಳ್ಳಿಯಲ್ಲಿ ಕುಂತು ವಿಜಯೋತ್ಸವ ಆಯ್ತು. ಆ ರಾಜ್ಯದ ಯಾರು ಸಿದ್ದರಾಮಯ್ಯನವರು ಮಾಡಿಕೊಟ್ಟಿದ್ರು. ಯಾಕಂದ್ರೆ ಏರ್ಪೋರ್ಟ್ ದೇವರಹಳ್ಳಿ ಬಂದಿದ್ರು, ನಾನು ಮುಖ್ಯಮಂತ್ರಿ ಆದ್ರೆ ವಾಪಸ್ ತಗೊಳ್ತೀನಿ ಅಂತ ಹೇಳಿದ್ರು. ದೇವರಹಳ್ಳಿಯ ಏರ್ಪೋರ್ಟ್ ನ ಅದು ಭೂ ಸ್ವಾಧೀನ ಕಾಯ್ದೆಯನ್ನ 17 ಎಕರೆಯನ್ನ ಅದು ರದ್ದಾಯಿತು. ಯಾಕೆ ರದ್ದಾಯಿತು ಅಂದ್ರೆ ಎಲ್ಲಲ್ಲಿ ನಿಜಾಯಿತಿಯಾಗಿ ಹೋರಾಟ ಆಯ್ತು, ಪ್ರಾಮಾಣಿಕರು ಹೋರಾಟ ಮಾಡಿದ್ರು. ಅದು ವಿಜಯೋತ್ಸವ ಆಯ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನೀವು ಕೂಡ ಬಹಳ ಜನ ರೈತರು ಬಂದಾಗ ಏನ್ ಮಾಡ್ತಾರೆ ರೈತ ಸಂಘ ಅಂತ ಹೇಳ್ತೀವಿ. ರೈತ ಸಂಘದಲ್ಲಿ ನಮ್ಮ ಮಲ್ಲಿಕಾರ್ಜುನ ರೆಡ್ಡಿ ಅವರು ಮಾತು ಹೇಳ್ತಾರೆ, ರೈತ ಸಂಘ ಏನ್ ಮಾಡುತ್ತಂದ್ರೆ ನಮ್ಮ ಮಂದಿ ಕೂಡ ಬಂದ್ರೆ ಸುಮ್ಮನೆ ಇರೋದು ನಾಯಿಗಳು ಅಂತ ನಮಗೆ ಗೊತ್ತಾಗುತ್ತೆ. ನಾಯಿ ಬಗಲಿದ್ರೆ 3 ತರ ಬಗಲುತ್ತೆ ನಾಯಿಗಳು. ಕಳ್ಳರ ಬಂದ್ರೆ ಬೇರೆ ತರ ಬಗಲುತ್ತೆ. ದಿನನಿತ್ಯ ನಮ್ಮ ಅಸಂಟವಾಗಿ ನೋಡಿದ್ರೆ ಯಾರು ಬಗಲೇ ನಮ್ಮ ನಾಯಿ. ಮತ್ತೆ ದನಗಳು ಬಂದ್ರೆ ಬೇರೆ ರೀತಿ ನಡೆಯುತ್ತೆ. ಇವತ್ತು ನಿಯತ್ತಾಗಿ ಏನ್ ನಾಯಿ ಕೆಲಸ ಮಾಡುತ್ತೆ, ರೈತ ಸಂಘ ಆ ನಿಯತ್ತಾಗಿ ಕೆಲಸ ಮಾಡುತ್ತೆ. ಬಹುಬಹುದಂತೆ ಕಳ್ಳರನ್ನ ಬಂದರೆ ಎಚ್ಚರಾಗ್ರಿ ಅಂತ ಹೇಳಲಿ ರೈತ ಸಂಘ ಕೆಲಸ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ವೇದಿಕೆಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.